ಎಲ್ಲ ಮಳೆ ಬರ್ತಾ ಇದೆ. ರಂಗೋಲಿ ಬಿಟ್ಟರು ವೇಸ್ಟ್ ಅನ್ನಿಸ್ತು. ಏನ್ ಗೊತ್ತಾ, ನಮ್ ಕಿಚನ್ ವಿಂಡೋ ಇದೆಯಲ್ಲ, ಕೊಂಡು ಮಿಕ್ಸ್ ಮಾಡ್ಕೊಂಡೆ ಇಷ್ಟು ತೆಳು. ಇವಾಗ ಕಾಫಿ ಕುಡಿತಾ ಇದ್ದೀನಿ. ಆಫೀಸ್ ವರ್ಕ್ ಮುಗಿಸ್ಕೊಂಡು ಹೋಗಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಭಂಡಾರಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ. ಎಸ್, ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫ್ರೈಡೆ ಆಫ್ಟರ್ನೂನ್ 2 o'clock ಆಗಿದೆ. ಇನ್ನೂ ಆಫೀಸ್ ವರ್ಕ್ ಮುಗ್ದಿಲ್ಲ. ಸೊ ಹಾಫ್ ಅನ್ ಅವರ್ ಬ್ರೇಕ್ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಲೈಮೇಟ್ ಮತ್ತೆ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಮತ್ತೆ ಮಳೆ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನನಗೆ ಬಿಸಿಯಾಗಿ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಕಾಫಿ ಮಾಡಿಕೊಂಡು ಮತ್ತೆ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೆಟ್ ಗೋ. ಸೊ ಫುಲ್ಲು ಮೋಡ ಆಗಿದೆ, ಮಳೆ ಬರ್ತಾ ಇದೆ. ನೋಡಿ, ಫುಲ್ಲು ಡೋರ್ ಮುಂದೆ ಎಲ್ಲ ಮಳೆ ಬರ್ತಾ ಇದೆ. ರಂಗೋಲಿ ಬಿಟ್ಟರು ವೇಸ್ಟ್ ಅನ್ನಿಸ್ತು, ಅದಕ್ಕೆ ಇವತ್ತು ರಂಗೋಲಿ ಬಿಟ್ಟಿಲ್ಲ. ಆ್ಯಂಡ್ ನಮ್ಮ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಈ ಮಳೆ ನೀರಿಗೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಬಟ್ ಈ ಗಾಳಿಗೆ ಸ್ವಲ್ಪ ಎಲೆಗಳೆಲ್ಲ ಉದುರೋಗ್ತಾ ಇದೆ. ಸೊ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮಿಲ್ಕ್ ಖಾಲಿ ಆಗಿದೆ. ಇವಾಗ ಹೋಗಿ ತಗೊಂಬರ್ಬೇಕು. ಇಲ್ಲೇ ಬಿಲ್ಡಿಂಗ್ ಕೆಳಗಡೆನೆ ಇದೆ ಶಾಪ್, ಅಲ್ಲಿ ಹೋಗಿ ತಗೊಂಬರೋಣ ಬನ್ನಿ. ಮನೇಲಿ ಯಾರು ಇಲ್ಲ, ಅವರು ಆಫೀಸ್ಗೆ ಹೋಗಿದ್ದಾರೆ. ಸೊ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ನಾವೆಲ್ಲೇ ಹೋದ್ರೂ ಲಾಕ್ ಮಾಡ್ಕೊಂಡು ಹೋಗಿ. ಸೊ ಕೆಳಗಡೆನೆ ಶಾಪ್ ಇರೋದ್ರಿಂದ ನನಗೆ ಈಸಿ ಆಗುತ್ತೆ. ಬೇರೆ ಅಂದರೆ ನಾನು ಹೋಗ್ತಾನೆ ಇರಲಿಲ್ಲ, ಅವರನ್ನೇ ತಗೊಂಡು ಬರ್ತಾ ಇದ್ರು. ಸೊ ಕೆಳಗಡೆ ಇರೋದ್ರಿಂದ ನಾನೇ ಹೋಗಿ ತಗೊಂಡ್ ಬರ್ತೀನಿ. ನನ್ನ ಗಾಡಿ ಯಾವಾಗಲೂ ಇಲ್ಲೇನೆ ಪಾರ್ಕ್ ಮಾಡೋದು. ಮೊನ್ನೆ ತಾನೇ ವಾಶ್ ಮಾಡಿಸಿದ್ದೆ, ಫುಲ್ಲೂ ಧೂಳಾಗೋಗ್ಬಿಟ್ಟಿದೆ. ಸೊ ಶರ್ಟ್ ಗೇಟ್ ಹತ್ರನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಮುಂದೆ ಹಾಕಬೇಕು. ಇಟ್ಸ್ ಮೈ ಬ್ಯಾಡ್ ಲಕ್, ಶಾಪು ಕ್ಲೋಸ್ ಆಗೋಗ್ಬಿಟ್ಟಿದೆ. ಹಾಲು ತಗೊಂಬರಕ್ಕಾಗಲಿಲ್ಲ, ಶಾಪ್ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ. ಸೊ ಇಲ್ಲೇ ಯಾವುದೋ ನಿಯರ್ ಬೈ ಯಾವುದೋ ಶಾಪ್ ಇಲ್ಲ, ಹೋಗ್ಬೇಕು, ತುಂಬಾ ದೂರ ಹೋಗ್ಬೇಕು. ನಂಗೆ ಆಫೀಸ್ ವರ್ಕ್ ಇದೆ, ಬ್ರೇಕ್ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಅಷ್ಟು ದೂರ ಹೋಗಿ ತಗೊಂಬರಕ್ಕಾಗಲ್ಲ, ಅದಕ್ಕೆ ಮತ್ತೆ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಎಸ್, ಕಾಫಿ ಮಾಡೋದಕ್ಕೆ ಮಿಲ್ಕ್ ಇಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಬ್ಲಾಕ್ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಯಾವತ್ತೂ ಕುಡಿದಿಲ್ಲ. ಕುಡಿಬೇಕು ಮಾಡ್ಕೊಂಡು ಅಂದ್ಕೊಂಡಿದ್ದೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬ್ಲಾಕ್ ಕಾಫಿನ. ಸೊ ಇವತ್ತು ಟ್ರೈ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ವಾಟರ್ ಬಾಯ್ಲ್ ಆಗ್ತಾ ಇದೆ ಕೆಟಲಲ್ಲಿ. ನಾನು ಇಲ್ಲಿ ಕಾಫಿ ಪೌಡರ್ ತಗೊಂಡಿದ್ದೀನಿ, ಸ್ವಲ್ಪ ಕಾಫಿ ಪೌಡರ್. ಇನ್ನೊಂದು ಪ್ಯಾಕೆಟ್ ನೋಡಿ, ಇಲ್ಲಿ ಹೆಂಗ್ ಸೌಂಡ್ ಬರ್ತಾ ಇದೆ, ಜಾಸ್ತಿ ಕಾಯ್ತು ಅನ್ಸುತ್ತೆ. ಬಾಯ್ಲ್ಡ್ ಆಗಿರೋ ವಾಟರ್ ಹಾಕೊಂತ ಇದ್ದೀನಿ. ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅದು ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ. ಬಂದಿದೆ. ಸೊ ರೆಡಿ ಇದೆ. ಚೆನ್ನಾಗಿದೆ, ಬಟ್ ಸ್ವೀಟ್ ಇಲ್ವಲ್ಲ, ಸೊ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ತುಂಬಾನೇ ಒಳ್ಳೇದು, ನಾನು ಇದನ್ನ ಕುಡಿತೀನಿ. ಏನಿಲ್ಲ, ಸೇಮ್ ಗ್ರೀನ್ ಟೀ ಕುಡ್ದಂಗೆ ಅನ್ನಿಸ್ತಾ ಇದೆ, ಫೀಲ್ ಆಗ್ತಿದೆ. ಸೊ ಗ್ರೀನ್ ಟೀ ಕುಡ್ದ ಅಭ್ಯಾಸ ಇರೋದ್ರಿಂದ ನನಗೆ ಇದೇನು ಕುಡಿಯೋಕೆ ಒಂಥರ ಅನ್ನಿಸ್ತಾ ಇಲ್ಲ. ಸೊ ಕಾಫಿ ಮಾಡ್ಕೊಂಡಿದ್ದಾಯ್ತು, ಬ್ಲ್ಯಾಕ್ ಕಾಫಿ. ಇವಾಗ ವರ್ಕ್ ಟೈಮು, ಬ್ರೇಕ್ ಮುಗಿತಿದೆ. ಇವಾಗ ಸ್ಟಾರ್ಟ್ ಮಾಡಬೇಕು ವರ್ಕು. ತುಂಬಾ ಚೆನ್ನಾಗಿದೆ. ಸೊ ಆಫೀಸ್ ವರ್ಕಿಗೆ ಬ್ರೇಕ್ ಹಾಕಿದ್ದೆ, ಇವಾಗ ಬ್ರೇಕ್ ಮುಗ್ದಿದೆ. ಸೊ ಆಫೀಸ್ ವರ್ಕ್ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾನೆ ಇರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆಫೀಸ್ ವರ್ಕ್ ಮುಗೀತು, ಇವಾಗ ಕಾಫಿ ಕುಡಿತಾ ಇದ್ದೀನಿ. ಆಫೀಸ್ ವರ್ಕ್ ಮುಗಿಸ್ಕೊಂಡು ಹೋಗಿ ಮಿಲ್ಕ್ ತಗೊಂಬಂದೆ, ಶಾಪ್ ಓಪನ್ ಆಗಿತ್ತು.
ನಾನು ಇವತ್ತು ಕಾಫಿಗೆ ಸ್ವಲ್ಪ ಶುಂಠಿ ಹಾಕೊಂಡು ಕುಡಿತಾ ಇದ್ದೀನಿ. ಬಿಕಾಸ್ ತುಂಬಾನೇ ಕೋಲ್ಡಿಗೆ ಇದು ಕಿವಿ ಒಂದು ಸ್ವಲ್ಪ ನೋವು ಪೇನ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ. ಎಸ್, ಈ ಕ್ಲೈಮೇಟ್ ಅಲ್ಲಿ ಈ ಸತಿ ತುಂಬಾನೇ ಕೋಲ್ಡ್ ಇದೆ. ಆದಷ್ಟು ನಾವು ಬಿಸಿ ಬಿಸಿಯಾಗೆ ತಿನ್ಬೇಕು. ಯಾವುದೇ ಕಾರಣಕ್ಕೂ ಕೋಲ್ಡ್ ಐಟಮ್ಸ್ ತಿನ್ನಕ್ ಹೋಗ್ಬೇಡಿ. ಅಂಡ್ ಕಿವಿ ನಾವು ಎಷ್ಟೇ ಆದ್ರೂ ಹೋಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ತೋರಿಸ್ಕೊಡಿ. ಯಾಕೆಂದ್ರೆ ಈ ಸತಿ ತುಂಬಾ ಕೋಲ್ಡ್ ಇರೋದ್ರಿಂದ ಅದ್ರಲ್ಲೂ ತುಂಬಾ ಕಿವಿ ಪೇನ್ ತುಂಬಾನೇ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ನನ್ಗೆ ಯಾವ ಇಯರ್ ಅಲ್ಲೂ ಈ ತರ ಆಗಿಲ್ಲ. ಈ ಇಯರ್ ಅಲ್ಲಿ ಯಾಕೆ ಈ ತರ ಆಯ್ತು ಅಂತ ಹೇಳ್ತೀನಿ. ಎಸ್, ಈ ಬಿಲ್ಡಿಂಗು ತುಂಬಾ ಹೊಸ ಬಿಲ್ಡಿಂಗು, ಆದ್ರಿಂದ ತುಂಬಾ ಕೋಲ್ಡ್ ಆಗಿದೆ. ಗ್ರಾನೈಟ್ ಇದು ಟೈಲ್ಸ್ ಎಲ್ಲ ತುಂಬಾ ಕೋಲ್ಡು. ಸೊ ಆದ್ರಿಂದ ಯಾರು ಕಾಫಿ ಟೀ ಇಷ್ಟ ಇಲ್ದವರು ಅಟ್ಲೀಸ್ಟ್ ಮಿಲ್ಕ್ ಕುಡಿಬೇಕಾದ್ರೆ ಅದಕ್ಕೆ ಟರ್ಮರಿಕ್ ಅಂಡ್ ಶುಂಠಿ ಹಾಕೊಂಡು ಕುಡಿಯೋದ್ರಿಂದ ಕೂಡ ಬಾಡಿ ಹೀಟ್ ಆಗಿರುತ್ತೆ. ಅಂಡ್ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಕೂಲ್ ಐಟಮ್ ತಿನ್ನೋಕೆ ಹೋಗ್ಬೇಡಿ. ಆದಷ್ಟು ಹೀಟ್ ಐಟಮ್. ನಮ್ಮ ಮನೆಯವರು ಕೋಲ್ಡ್ ಅಂತ ಅಂದ್ಬಿಟ್ಟು ಇನ್ಸೈಡ್ ಹಾಕೋ ಸ್ಲಿಪ್ಪರ್ ತಗೊಂಬಂದು ಕೊಟ್ಟಿದ್ರು. ನಾನು ಯೂಸೇ ಮಾಡ್ತಾ ಇರ್ಲಿಲ್ಲ. ಆಕ್ಚುಲಿ ಏನಕ್ಕೆ ಯೂಸ್ ಮಾಡಲ್ಲ ಅಂತಂದ್ರೆ ನಮ್ಮ ಬಾಡಿ ಎಷ್ಟು ಯೂಸ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ನಾವು ಬಾಡಿ ಎಷ್ಟು ಸೆನ್ಸಿಟಿವ್ ಆಗಿ ಇಟ್ಕೊಂತೀವೋ ಅಷ್ಟೇ ಸೆನ್ಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟೇ ಕೋಲ್ಡ್ ಆದ್ರೂ ಕೂಡ ನಾನು ಸ್ವೆಟರು ಈ ತರ ಎಲ್ಲ ಹಾಕೊಂತಾ ಇರ್ಲಿಲ್ಲ. ಬಟ್ ಈ ಸತಿ ತುಂಬಾನೇ ಕೋಲ್ಡ್ ಇರೋದ್ರಿಂದ ಸೊ ಸೇಫ್ ಆಗಿರೋದು ಮೇನ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಕೋಲ್ಡ್ ಆಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ನಾನು ಹೇಳ್ತೀನಿ. ನಮ್ಮ ಬಿಲ್ಡಿಂಗ್ ಆಪೋಸಿಟ್ ಆಗಲಿ ಸೈಡಲ್ಲಿ ಆಗಲಿ ಯಾವುದೇ ಬಿಲ್ಡಿಂಗ್ ಇಲ್ಲ. ಸ್ವಲ್ಪ ಓಪನ್ ಏರಿಯಾ ಅಂಡ್ ಆಲ್ಸೋ ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಗಾಳಿ ಜಾಸ್ತಿ. ಅಂಡ್ ಆಲ್ಸೋ ಅಲ್ಲಿ ಇದೆಯಲ್ಲ ಆ ಸೈಡು ಈ ಬಿಲ್ಡಿಂಗ್ ಹಿಂದೆ ಒಂದು ಲೇಕ್ ಇದೆ. ಅದು ಆಕ್ಚುಲಿ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ಅದು ತುಂಬಾನೇ ಗಾಳಿ ಬರ್ತಾ ಇದೆ ಅಪೋಸಿಟ್ ಇಂದ. ಅದರಿಂದ ಇಷ್ಟೊಂದು ಕೋಲ್ಡ್ ಆಗಿದೆ. ಈ ಟೈಮಲ್ಲಿ ಇಷ್ಟೊಂದು ಓಪನ್ ಏರಿಯಾ ಇದ್ರೆ ಒಬ್ವಿಯಸ್ಲಿ ಕೋಲ್ಡ್ ಜಾಸ್ತಿ ಆಗುತ್ತೆ. ಅಪೋಸಿಟ್ ಯಾವ್ದಾದ್ರು ಬಿಲ್ಡಿಂಗ್ ಇದ್ರೆ ಸ್ವಲ್ಪ ಕೋಲ್ಡ್ ಕವರ್ ಆಗುತ್ತೆ. ಸೊ ಇಲ್ಲಿ ಓಪನ್ ಏರಿಯಾ ಅಂಡ್ ಡೋರ್ ಬಂದ್ಬಿಟ್ಟು ಆಪೋಸಿಟ್ ಇರೋದ್ರಿಂದ ಅಷ್ಟು ಕೋಲ್ಡ್ ಜಾಸ್ತಿ ಆಗುತ್ತೆ. ಸೊ ಡಿನ್ನರ್ ಮುಗೀತು. ಇವತ್ತು ಬೇಗನೆ ಡಿನ್ನರ್ ಮುಗಿದಿದೆ. 7:30 ಆಕ್ಚುಲಿ ಟೈಮ್. ನಾವು ಆಕ್ಚುಲಿ ಮಾರ್ನಿಂಗ್ ಬಿಫೋರ್ 9 o'clock ಒಳಗಡೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂಡ್ ಲಂಚ್ ಬಿಫೋರ್ 1 o'clock ಒಳಗಡೆ ಲಂಚ್ ಮಾಡಬೇಕು. ಅಂಡ್ ಈವ್ನಿಂಗ್ ಸ್ನಾಕ್ಸ್ ಬಿಫೋರ್ 6 o'clock ಒಳಗಡೆ ತಗೋಬೇಕು. ಅಂಡ್ ನೈಟ್ ಡಿನ್ನರ್ 7:30ಗೆನೆ ಮಾಡಬೇಕು. ಹಳ್ಳಿ ಕಡೆ ನೋಡ್ಬೋದು 7:30ಗೆನೆ ಡಿನ್ನರ್ ಮುಗಿಸ್ಕೊಂಡು ಅವರು ಬಿಫೋರ್ 8:30 ಒಳಗಡೆನೆ ಮಲ್ಕೊಂತಾರೆ. ಸೊ ನಾನು ಇವತ್ತು ಬೇಗನೆ 7:30ಗೆನೆ ಡಿನ್ನರ್ ಮುಗಿಸ್ಕೊಂಡೆ. ಸೊ ಸ್ವಲ್ಪ ವೆಸಲ್ಸ್ ವಾಶ್ ಇತ್ತು. ವೆಸಲ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಅಂಡ್ ಅವರು ಹೇಗಿದ್ರು 10 o'clock ಆಗುತ್ತೆ ಬರೋದು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ವೆಸಲ್ಸ್ ಎಲ್ಲ ವಾಶ್ ಮಾಡ್ಕೊಂಡು ಸೊ ಏನಾದ್ರು ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನ್ ಕೇಕ್ ಅಂತ ಆಮೇಲೆ ಹೇಳ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ. ಕಪ್ ಕೇಕ್ ಮಾಡೋಣ ಅಂತ, ಅದು ಓರಿಯೋ ಬಿಸ್ಕೆಟ್ ಯೂಸ್ ಮಾಡ್ಕೊಂಡು ಮಾಡೋಣ ಅನ್ಕೊಂಡಿದ್ದೀನಿ. ಆಕ್ಚುಲಿ ನಾನು ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾನು ಮಾಡ್ತಾ ಇರೋದು. ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಹೇಗ್ ಬರುತ್ತೆ ಅಂತ. ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಹೇಗ್ ಬರುತ್ತೆ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಅದಕ್ಕೆ ಬೇಕಾಗಿರೋದು ಏನೇನು ಅಂತಂದ್ರೆ, ಸೊ ಓರಿಯೋ ಕಪ್ ಕೇಕ್ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಓರಿಯೋ ಬಿಸ್ಕೆಟ್ ಆ್ಯಂಡ್ 1 ಪ್ಯಾಕೆಟ್ ಈನೋ ತೊಗೊಂಡಿದ್ದೀನಿ. 1 ಪ್ಯಾಕೆಟು ಬೇಕಾಗಿಲ್ಲ, ಸ್ವಲ್ಪ ಬೇಕು. ಆ್ಯಂಡ್ ಸ್ವಲ್ಪ ಶುಗರ್, ಇಲ್ಲಿ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ 2 ಕಪ್ಸ್ ಕಪ್ ಕೇಕ್ ಮಾಡೋದ್ರಿಂದ 2 ಸ್ಮಾಲ್ ಬೌಲ್ ಥರದ್ದು ಕಪ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ 1 ಪ್ಯಾನ್ ಬೇಕು. ಹೇಗೆ ಮಾಡೋದು ಅಂತ ನೋಡೋಣ. ಅಂಡ್ ಇನ್ನೊಂದು ಇಂಗ್ರೀಡಿಯಂಟ್ ಬೇಕು, ಅದು ಮಿಲ್ಕ್ ಬೇಕು ಮೇನ್. ಸೊ ನಾನು ಮರ್ತಿದ್ದೆ ಅವಾಗಲೇ, ನೆನಪಾಯ್ತು. ಸೊ ಮಿಲ್ಕ್ ಬೇಕು. ಅಂಡ್ ನಾನಿಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ನ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡ್ಕೊಂತ ಇದ್ದೀನಿ. ಸೀರಿಯಸ್ಲಿ ಗೈಸ್ ಹೇಗ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ತಾ ಇರೋದು ಇದು ಲೈವ್ ಆಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾವತ್ತೂ ನಾನು ಟ್ರೈ ಮಾಡಿಲ್ಲ.
ಸೊ ನಿಮಗೆ ಈ ವಿಡಿಯೋ ನೋಡಿದ್ರೆ ಮಾಡ್ಬೋದಾ ಕೇಕು ಮಾಡಬಾರ್ದಾ ಅಂಡ್ ಚೆನ್ನಾಗಿ ಬರುತ್ತಾ ಇಲ್ವೋ ಅಂತ ಗೊತ್ತಾಗುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ ಅಂಡ್ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಬಂದ್ರೂ ಕೂಡ ತೋರಿಸ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕೂಡ ನಾನು ತೋರಿಸ್ತೀನಿ. ಚೆನ್ನಾಗಿ ಬರುತ್ತೆ ಅನ್ಕೊಂತೀನಿ, ಗೊತ್ತಿಲ್ಲ, ನಾಟ್ ಶ್ಯೂರ್. ನಾನು ಓರಿಯೋ ಬಿಸ್ಕೆಟ್ನ ಗ್ರೈಂಡ್ ಮಾಡಿಕೊಂಡೆ ನೋಡಿ. ನೋಡೋದಕ್ಕೆ ಕಾಫಿ ಪೌಡರ್ ಥರ ಇದೆ. ಇದಕ್ಕೆ ನಾನು ಒಂದೇ ಒಂದು ಸ್ಪೂನ್ ಶುಗರ್ ಹಾಕ್ಕೊತೀನಿ, ಯಾಕೆಂದರೆ ಬಿಸ್ಕೆಟ್ಟೇ ಆಲ್ರೆಡಿ ಸ್ವೀಟ್ ಇರುತ್ತೆ. ಸೊ ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ ನಾವು. ಸೊ ಒಂದೇ ಒಂದು ಸ್ಪೂನ್ ಮಾತ್ರ ಶುಗರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಈನೋ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಆಯಿತಾ ಗೊತ್ತಿಲ್ಲ, ನೋಡೋಣ. ಸೊ ಸ್ವಲ್ಪನೇ ಮಿಲ್ಕ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಇಷ್ಟು ತೆಳುವಾಗಿರಬೇಕು. ಆ್ಯಂಡ್ ಇವಾಗ ನಾನು ಕಪ್ ತೊಗೊಂಡಿದ್ದೀನಿ. ಈ ಕಪ್ಗೆ ಆಲ್ರೆಡಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫುಲ್ಲೂ ಅಪ್ಲೈ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾವು ಹಾಕ್ಕೋಬೇಕು. ಸೊ ಕಪ್ಪಿಗೆ ಈ ಥರ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಬಟ್ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಚೆನ್ನಾಗಿ ಬಂದರೆ ಸಾಕು. ಇಷ್ಟೆಲ್ಲ ಟ್ರೈ ಮಾಡಿದ್ದೀನಿ. ನಾನು ಪ್ಯಾನ್ ಆಲ್ರೆಡಿ ಬಿಸಿಗೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಇವಾಗ ನಾವು ಸ್ಮಾಲ್ ಬೌಲ್ಸ್ನ ಇಡಬೇಕು. ಈ ಥರ ಇಟ್ಟಿದ್ದೀನಿ. ಆಮೇಲೆ ಇದನ್ನು ಕ್ಲೋಸ್ ಮಾಡಬೇಕು. ಗೈಸ್, ಇದು ರೆಡಿ ಆಗ್ತಾ ಇದೆ. ಹೇಗೆ ಬರುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ಇದು ಚೆನ್ನಾಗಿ ಬರದೇ ಇದ್ರೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡೋಣ. ಅದು ಓವನ್ ಇದ್ರೆ ಓವನಲ್ಲಿ ಇಡ್ಬೋದು, ಬಟ್ ಓವನ್ ಇಲ್ಲ, ಅದಕ್ಕೋಸ್ಕರ ನಾನು ಗ್ಯಾಸಲ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ತೋರಿಸಿದ್ರು, ಯೂಟ್ಯೂಬಲ್ಲಿ ನೋಡಿದ್ದೆ, ಇದರಲ್ಲೂ ತೋರಿಸಿದ್ರು, ಚೆನ್ನಾಗಿ ಬಂದಿದ್ದೆ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಇದು. ಸೊ ನೋಡೋಣ. ಆ್ಯಂಡ್ ಓವನಲ್ಲಿ ನಾವು ಆದಷ್ಟು ಫುಡ್ನ ಬಿಸಿ ಮಾಡಿಕೊಂಡು ತಿನ್ನೋದು ತುಂಬಾ ಕಮ್ಮಿ ಮಾಡಬೇಕು. ಅದು ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಜಸ್ಟ್ ಫಾರ್ ಎಮರ್ಜೆನ್ಸಿ ಪರ್ಪಸ್ಗೆ ಯೂಸ್ ಮಾಡಿ. ಎವ್ರಿ ಟೈಮ್ ಅದರಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೇಡಿ, ಯಾಕೆಂದರೆ ಅದು ಕರೆಂಟ್ ಐಟಮ್ಸ್ ಯಾವ ಕಾರಣಕ್ಕೂ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ. ಸೊ 20 ಮಿನಿಟ್ಸ್ ಆಯಿತು. 20 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಗ್ಯಾಸ್ ಆಫ್ ಮಾಡಿ 5 ಮಿನಿಟ್ಸ್ ಹಾಗೆ ಇಟ್ಟಿದ್ದೆ. ನೋಡೋಣ ಹೇಗೆ ಬಂದಿದೆ ಅಂತ. ಸೀರಿಯಸ್ಲಿ ನಾನು ನೋಡಿಲ್ಲ, ಇವಾಗಲೇ ಓಪನ್ ಮಾಡ್ತಾ ಇರೋದು. ಸೊ ವಾವ್, ಸೀರಿಯಸ್ಲಿ ಸೂಪರ್ ಆಗಿ ಬಂದಿದೆ ಗೈಸ್. ಬಿಸಿ ಇಲ್ಲ. ಆಕ್ಚುಲಿ ಇದನ್ನ ಬಿಸಿ ಬಿಸಿಯಾಗಿ ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಗೈಸ್, ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಇವಾಗಲೇ ಓಪನ್ ಮಾಡಲ್ಲ, ಯಾಕೆ ಅಂತಂದರೆ ಸ್ವಲ್ಪ ತಣ್ಣಗಾಗ್ಬಿಡುತ್ತೆ ಓಪನ್ ಮಾಡಿಬಿಟ್ಟು ಹಾಗೆ ಇಟ್ಟರೆ. ಸೊ ಅದಕ್ಕೆ ನಾನು ಪ್ಯಾನ್ ಬಿಸಿ ಇದೆ, ನಾನು ಹಾಗೇನೆ
ಬಿಸಿ ಇದೆ, ಪ್ಯಾನ್ ಬಿಸಿ ಇದೆ. ಸೊ ಹಾಗೇನೆ ಇದು ಪ್ಯಾನ್ ಒಳಗಡೆನೆ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಅವ್ರು ಇನ್ನೇನು ಬರ್ತಾರೆ ಅಂದಾಗ ನಾನು ಓಪನ್ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕ್ಕೊತೀನಿ. ಗೈಸ್ ಕೇಕ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಇನ್ನೂ ನೋಡಿಲ್ಲ, ಟೇಸ್ಟ್ ಮೇಲೆ ಅವರೇ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾರೆ. ಸೊ ಬಟ್ ಏನಂತಂದರೆ ಕಪ್ ಕೇಕ್ ಥರನೇ ಬಂದಿದೆ, ಯಾವುದೇ ರೀತಿ ಮೆಲ್ಟ್ ಆಗಲಿ ಹಾಗೇನೆ ಏನು ಬೆಂದೇನೆ ಇಲ್ಲ, ತುಂಬ ಚೆನ್ನಾಗೇ ಬಾಯ್ಲ್ ಆಗಿದೆ. ಸೊ ನಾನು ಆ್ಯಕ್ಚುಲಿ ನಾನು ಬಿಫೋರ್ ಮ್ಯಾರೇಜ್ಗಿಂತ ಮುಂಚೆನೇ ನಾನು ಬಿಸ್ಕೆಟಲ್ಲಿ ಗುಡ್ಡೆ ಬಿಸ್ಕೆಟಲ್ಲಿ ನಾನು ಕೇಕ್ ಟ್ರೈ ಮಾಡಿದ್ದೆ, ಅದು ಚೆನ್ನಾಗಿ ಬಂದಿರಲಿಲ್ಲ. ಯಾಕೆ ಅಂತಂದರೆ ಆ ಟೈಮಲ್ಲಿ ನಾನು ಕುಕ್ಕಿಂಗ್ ಸೋಡಾ ಯೂಸ್ ಮಾಡಿದ್ದೆ. ಸೊ ಆದ್ದರಿಂದ ಚೆನ್ನಾಗಿ ಬಂದಿರಲಿಲ್ಲ. ನಾನು ಇವತ್ತು ಏನೋ ಪ್ಯಾಕೆಟ್ ತೊಗೊಂಬಂದು ನಾನು ಯೂಸ್ ಮಾಡಿದೆ. ಸೊ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ಆ ವಿಡಿಯೋ ಮಾಡ್ತಾನೆ ನಾನು ಮಾಡಿದ್ದು, ಯಾವುದೇ ರೀತಿ ಎಡಿಟಿಂಗ್ ಇಲ್ಲ, ಏನೂ ಇಲ್ಲ, ಲೈವ್ ಆಗೇ ಮಾಡಿ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಟ್ರಸ್ಟ್ ಮೀ, ಮನೆಯಲ್ಲಿ ಟ್ರೈ ಮಾಡ್ಬೋದು, ಯಾವುದೇ ರೀತಿ ನಿಮಗೆ ಡಿಸಪಾಯಿಂಟ್ ಆಗಲ್ಲ. ತುಂಬ ನೀವು ಅಂದ್ಕೊಂಡಿರೋ ಥರನೇ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಏನು ಅಂತಂದರೆ ಅವ್ರು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವೇನಾದರೂ ಮಾಡಿರ್ತೀವಿ, ಅವ್ರು ಬಂದು ಟೇಸ್ಟ್ ಮಾಡಬೇಕು ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾ ಇರ್ತೀವಲ್ಲ, ಎವ್ರಿ ಸೆಕೆಂಡು 1 ಅವರ್ ವೆಯ್ಟ್ ಮಾಡೋಷ್ಟು ಅನಿಸುತ್ತೆ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಗೈಸ್ ಅವರು ಬಂದರು, ನಾನು ಇವತ್ತು ಕೇಕ್ ಮಾಡಿ ಅವರು ಸೀರಿಯಸ್ ಯಾಕೋ ವಿಡಿಯೋ ಮಾಡ್ತಾರೆ, ಯಾಕೆ ಹೇಳು? ಊಟ ಮಾಡ್ದ? ಗೈಸ್ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ. ಗೋಲ್ಡ್ ಪ್ಯಾಲೇಸ್ 25 ವರ್ಷಗಳ ನಾನು ಕೇಕ್ ಮಾಡಿದ್ದೀನಿ, ತಗೋ. ಬೆಂಗಳೂರಿನಲ್ಲಿ ಓರಿಯೋ ಕಪ್ ಕೇಕ್. ಒಂದ್ ನಿಮಿಷ ಅವ್ರು ಬಿಗ್ ಬಾಸ್ ನೋಡ್ತಾ ಇದ್ದಾರೆ, ಸ್ವಲ್ಪ ಸೈಲೆಂಟ್ ಮಾಡೋಲ್ ಹೇಳು. ನಡೆಯಲಿದೆ. ಈ ಮೇಳದಲ್ಲಿ ಗೈಸ್ ಇವಾಗ ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಹೇಳು, ಆನೆಸ್ಟ್ ರಿವ್ಯೂ ಕೊಡ್ಬೇಕು, ನೋ ಚೀಟಿಂಗ್. ಚೆನ್ನಾಗಿದ್ಯಾ? ಸ್ವೀಟ್ ಮೀಡಿಯಂ ಆಗಿದೆ. ನಿಂಗೆ ಸ್ವೀಟ್ ಜಾಸ್ತಿ ಬೇಕಿತ್ತಾ ಕಮ್ಮಿ ಬೇಕಿತ್ತಾ? ಕರೆಕ್ಟ್ ಇದೆಯಾ? ಸೊ ಟ್ರೈ ಮಾಡ್ಬೋದಾ? ಓ ಗಾಡ್, ನನಗಂತೂ ಬೇಕರಿಯಲ್ಲೇ ತಿನ್ನಂಗ ಅನ್ಸ್ತು. ಬೇಕರಿಯಲ್ಲೇ ತಿನ್ನಂಗ ಅನ್ಸ್ತದ. ವಾವ್, ಇಂಥ ಕಮೆಂಟ್ ಕೇಳಾದ್ಮೇಲೆ ನಾನು ಫ್ಲೈ ಮಾಡ್ತಾ ಇದ್ದೀನಿ, ಸಕ್ಕತ್ತಾಗಿದೆ ಸೀರಿಯಸ್ಲಿ ಗೈಸ್. ಇದು ನಾವೆಲ್ಲೋ ತಿಂದಿದ್ದೀವಲ್ಲ, ಎಲ್ಲೇನೋ ಗೈಸ್, ಅದು ತುಂಬಾ ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ. ಇದಕ್ಕೆ ನಾನು ಅವಾಗಲೇ ತೋರಿಸ್ದಾಗೆ ಜಸ್ಟ್ ಓರಿಯೋ ಬಿಸ್ಕೆಟ್, 1 ಸ್ಪೂನ್ ಶುಗರ್ ಅಂಡ್ ಮಿಲ್ಕ್, ಡ್ರೈ ಫ್ರೂಟ್ಸ್ ಮೇಲ್ಗಡೆ ಹಾಕೋದಕ್ಕೆ ಅಷ್ಟೇ. ಮಿಕ್ಸ್ಚರ್ ಇದು ಏನು ಅದು ಬಿಸ್ಕೆಟ್ನ ಗ್ರೈಂಡ್ ಮಾಡ್ಕೋಬೇಕು, ಇನ್ನೂ ಸ್ವಲ್ಪ ಹಾಕೋಬೇಕು ಅಷ್ಟೇನೆ, ಇನ್ನೇನು ಹಾಕಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ, ನಾನು ಆರ್ಡರ್ ಮಾಡಿ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಷ್ಟು ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ. ನಾನು ಪ್ರೂಫ್ ತೋರಿಸ್ತೀನಿ ಇರಿ ಇವ್ರಿಗೆ. ಸೊ ಟ್ರೈ ಮಾಡಿ ಗೈಸ್, ಇದನ್ನ ತುಂಬಾನೇ ಚೆನ್ನಾಗಿದೆ. ಎಸ್ ಗೈಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನಿಜವಾಗ್ಲೂ ಈ ಕೇಕ್ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬಂದಿದೆ ಅಲ್ಲವೇ? ಟ್ರೈ ಮಾಡಿ ಗೈಸ್, ಇಟ್ಸ್ ರಿಯಲಿ ಗುಡ್ ಟೇಸ್ಟ್. ಸೊ ಇನ್ನು ಯಾರೆಲ್ಲ ಹೌದು ಬೇಗನೆ ಮಾಡ್ಬೋದು, ಜಸ್ಟ್ ಒಂದು
15 to 20 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ. ಅದು ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ನೆಕ್ಸ್ಟ್ ಚಿಕ್ಕ ಮಕ್ಳಿಗೆ ಮನೆಗೆ ಬಂದರೆ ನಿಜವಾಗ್ಲೂ ಮಾಡಿಕೊಡ್ತೀನಿ ಇದನ್ನು. ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್, ಎಲ್ಲ ಮನೆಯಲ್ಲೇ ಇರೋ ಐಟಮ್ಸನ್ನೇ ಯೂಸ್ ಮಾಡಬೇಕು. ಈ ನೋವು ಮಾತ್ರ ತಗೊಂಬಂದಿದ್ದಷ್ಟೇ ನಾನು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್.